ಪ್ರಾಬ್ಲಿ ಅಗೇನ್ ಇನ್ ದ ನೆಕ್ಸ್ಟ್ ವೀಕ್ ಐಮ್ ಗೋನಾ ಸರ್ಚ್ ಫ್ಯೂ. ಆಕ್ಚುಲಿ ಬಂದೆ, ಇದು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇದೆ. ಆಮೇಲೆ ಅಂಡ್ ಹೌಸ್ ಹಂಟಿಂಗ್ ಇಸ್ ನಾಟ್ ಎಟ್ ಆಲ್ ಈಸಿ ಟಾಸ್ಕ್, ಬಟ್ ರೂಫ್ ಟಾಪ್ ಅಲ್ಲಿ ಇರೋ ಮನೆ, ರೂಫ್ ಟಾಪ್ ದೆ. ಸೊ ವಿತೌಟ್ ಬ್ರೋಕರ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಅನ್ ಹೌಸ್ ಹಿಯರ್. ಹೈಬ್ರಿಡ್, ಇಟ್ಸ್ ಕೈಂಡ್ ಆಫ್ ಹೈಬ್ರಿಡ್, ಬಟ್ ಇದು ಆಕ್ಚುಲಿ 11,000 ಸೊ ಅದಕ್ಕೆ ರೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆಚೆಯಿಂದ ಈ ತರ ಇತ್ತು. ಅಂಡ್ ಸಿಸಿ ಕ್ಯಾಮರಾ ಅಲ್ಲಿ ಎರಡು ಸೇಮ್ ಕಾಣಿಸ್ಬೋದು, ಬಟ್ ಡಾರ್ಕ್ ಇಂದ ಲೈಟ್ ಶೇಡ್ ಆಯ್ತಾ ಇದು. ಸೊ ಈ ತರ ಎಲ್ಲ ಮಾಡ್ಬೇಕನ್ನೋದು ನನಗೆ ಒಂದು ಕೈಂಡ್ ಆಫ್ ಡ್ರೀಮ್, ಸ್ಮಾಲ್ ಡ್ರೀಮ್ ಆಯ್ತಾ ನನಗೆ. ಈ ತರ ಕೆಳಗಡೆ ತುಂಬಾ 1 RKs ಇತ್ತು, 12,000 to 13,000. ಸೊ ನಂಗೆ ಮರ್ತೋಗಿದೆ ಇದು. ಶರ್ಟ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಅಂಡರ್ ದ ಬಜೆಟ್ ಬೇರೆ ಇರಬೇಕು, ಎಲ್ಲಾದ್ರೂ ರಿಲೀಸ್ ಆಗುತ್ತೆ ಏನು ಅಂತ. Hey guys, welcome back to my YouTube channel. Hope everyone are doing good and safe. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಎಲ್ಲ ರೆಡಿ ಆಗಿ ಹೋಗ್ತಿದ್ದೀನಿ. ಸೊ ಎಲ್ಲಿ ಹೋಗ್ತಿದ್ದೀನಿ ಏನು ಅಂತ ಹೇಳಿ ತಮ್ಮನೇಲಿ ನೋಡಿ ನಿಮ್ಗೆ ಸ್ವಲ್ಪ ಐಡಿಯಾ ಬಂದಿರುತ್ತೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಜಾಸ್ತಿ ಇನ್ಫೋ ಕೊಡ್ತೀನಿ ನೋಡಿ. ಏನಂತ ಅಂದರೆ, ನಾನು ಜಾಬ್ ಚೇಂಜ್ ಮಾಡಿರೋದ್ರಿಂದ ನನಗೆ, ನಾನು ಇವಾಗ ಕರೆಂಟ್ ಲೊಕೇಶನಲ್ಲಿ ಇದ್ದೀನಿ ಅಲ್ವಾ, ಸೊ ಅಲ್ಲಿಂದ ಇಟ್ ಇಸ್ ಪ್ರಿಟಿ ಫಾರ್ ಆಯಿತಾ ನನಗೆ ಆಫೀಸ್ಗೆ ಹೋಗೋಕ್ಕೆ. ಹಾಗಾಗಿ ನಾನು ಆಫೀಸ್ ಹತ್ರದಲ್ಲೇ ಎಲ್ಲಾದರೂ ಪಿ ಜಿ ನೋಡ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಫಾರ್ ಸಮ್ ರೀಸನ್ ಐ ವಾಸ್ ನಾಟ್ ಓಕೆ ವಿತ್ ದ ಪಿ ಜಿ, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ಪಿ ಜಿಯಲ್ಲಿ ಊಟನೇ ತಿನ್ನಲ್ಲ ನಾನು, ಆಯಿತಾ, ಆಚೆನೇ ತಿಂತೀನಿ. ಸೊ ಲೈಕ್ ಸುಮ್ಮನೆ ಆಚೆನೂ ತಿನ್ನೋದು ಮತ್ತು ಇಲ್ಲಿ ಪಿ ಜಿಯಲ್ಲೂ ಇರೋದು, ಸೊ ದಟ್ ಈಸ್ ನಾಟ್ ದ್ಯಾಟ್ ಗ್ರೇಟ್ ಆಪ್ಷನ್ ಅಂತ ಹೇಳಿ ನನಗೆ ಅನ್ನಿಸ್ತಿತ್ತು. ಸೊ ಹಾಗಾಗಿ ಒಂದ್ಸತಿ ನೋಡೋಣ 1 RK ಏನಾದರೂ ಶಿಫ್ಟ್ ಆಗ್ಬೋದಾ ನಾನು ಅಂತೇಳ್ಬಿಟ್ಟು. ಆ್ಯಂಡ್ ಇಟ್ ಈಸ್ ಕೈಂಡ್ ಆಫ್ ಅ ಸ್ಮಾಲ್ ಡ್ರೀಮ್ ಆಯಿತಾ ನನಗೆ, ಬಿಕಾಸ್ ಯಾರ್ದು ಹೆಲ್ಪ್ ಇದ್ದಲ್ಲೇ ನಾನೇ ಎಲ್ಲ ಕೆಲಸ ಮಾಡಿಕೊಂಡು ಬೆಳಗ್ಗೆಯಿಂದ ನೈಟ್ ತನಕ ನಾನೇ ಎಲ್ಲದನ್ನು ಮಾಡಿ, ಎಲ್ಲ ಅಡುಗೆ ಮಾಡಿ ತಿಂದು, ಮನೆ ಕೆಲಸನೂ ಮಾಡಿಕೊಂಡು, ಆಫೀಸ್ ಕೆಲಸನೂ ಮಾಡಿ, ಬೇರೆ ನನಗೇನು ಪ್ಲ್ಯಾನ್ಸ್ ಇದೆ ಅದ್ರ ಮೇಲೂ ವರ್ಕ್ ಮಾಡಿ, ಸೊ ಈ ಥರ ಎಲ್ಲ ಮಾಡಬೇಕನ್ನೋದು ನನಗೆ ಒಂದು ಕೈಂಡ್ ಆಫ್ ಡ್ರೀಮ್. ಅದು ನಾನು ಒಬ್ಬಳೇ ಇದ್ಬಿಟ್ಟು ಮಾಡಬೇಕು ಒಂದು ಮನೆಯಲ್ಲಿ ಅಂತ. ಹಾಗಾಗಿ ಇದು ಒಂದು ಬೆಟರ್ ಆಪ್ಷನ್ ಇವಾಗ ಅಂತ ಹೇಳಿ ಅನ್ನಿಸ್ತು ನನಗೆ. ಸೊ 1 RKಗೆ ಆರಾಮಾಗಿ ಶಿಫ್ಟ್ ಆಗ್ಬೋದು ಅನಿಸುತ್ತೆ ಅಂತ ಹೇಳಿ. ಅದರಿಂದಾಗಿ ಸೊ 1 RKನೂ ಒಂದ್ಸಲ ನೋಡ್ತೀನಿ ಹೇಗಿದೆ ಏನು ಅಂತೆಲ್ಲ ಹೇಳ್ಬಿಟ್ಟು. ಅದ್ರ ಜೊತೆಗೆ ಪಿ ಜಿ ಸಹ ನೋಡ್ತೀನಿ. ಸೊ ಯಾವುದು ಅಟ್ ದಿ ಎಂಡ್ ಯಾವ್ದು ಓಕೆ ಅಂತ ಅನಿಸುತ್ತೆ, ಯಾವುದು ಬೆಟರ್ ಆಪ್ಷನ್ ಆಗಿರುತ್ತೆ, ಸೊ ಅದನ್ನು ನಾನು ಚೂಸ್ ಮಾಡ್ತೀನಿ. ಸೊ ಗೈಸ್, ಇವಾಗ ನಾನು ಎದ್ದು ಸ್ನಾನ ಎಲ್ಲ ಆಯಿತು. ಅದಾದಮೇಲೆ ಈಗ ಬಟ್ಟೆ ಐರನ್ ಮಾಡ್ತಿದ್ದೀನಿ. ಸೊ ಐರನ್ ಮಾಡಿ ಅದು ಹಾಕ್ಕೊಬೇಕು. ಆಮೇಲಿಂದ ಬ್ರೇಕ್ಫಾಸ್ಟ್ ಕೂಡ ಇನ್ನೂ ಆಗಿಲ್ಲ, ಆಯಿತಾ. ಬ್ರೇಕ್ಫಾಸ್ಟ್ ಇಲ್ಲಿ ತಿನ್ನೋದ ಇಲ್ಲ ಆಚೆ ತಿನ್ನೋದ ಅಂತ ಗೊತ್ತಿಲ್ಲ, ನೋಡ್ತೀನಿ ಎಲ್ಲಿ ತಿನ್ನೋದು ಅಂತ ಹೇಳಿಬಿಟ್ಟು. ಸೊ ಎಲ್ಲಾದರೂ ಒಂದು ಕಡೆ ಬ್ರೇಕ್ಫಾಸ್ಟ್ ತಿಂದು ಹೋಗ್ಬೇಕು ಇವಾಗ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇವಾಗ ಡ್ರೆಸ್ ಎಲ್ಲ ಆಯಿತು, ಮತ್ತು ರೆಡಿ ಆಗಬೇಕು. ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ತಿಂದಿಲ್ಲ, ಬ್ರೇಕ್ಫಾಸ್ಟ್ ತಿನ್ನಬೇಕು. ಸೊ ಇವಾಗ ಹೋಗಿ ಕೆಳಗೆ ಹೋಗಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಬರ್ತೀನಿ. ಸೊ ಆಚೆ ತಿನ್ನೋದ ಏನು ಅಂತ ಯೋಚನೆ ಮಾಡ್ತಿದ್ದೆ, ಬಟ್ ಹೆಂಗೂ ಇಲ್ಲೂ ದೋಸೆನೇ ಇರುತ್ತೆ. ಸೊ ಎನಿವೇಸ್ ದೋಸೆ ನನಗೆ ಇಷ್ಟನೇ, ಆಯಿತಾ. ಸೊ ಹಾಗಾಗಿ ಇಲ್ಲೇ ತಿನ್ನೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಿದ್ದೀನಿ. ತಿಂಡಿ ತಿಂದು ಆಮೇಲಿಂದ ಬಂದು ರೆಡಿಯಾಗಿ ಹೋಗೋದು. ಇವಾಗಷ್ಟೇ ನಾನು ತಿಂಡಿ ತಿಂದು, ಸೊ ತಿಂಡಿಗೆ ದೋಸೆ ಮತ್ತು ಚಟ್ನಿ ಇತ್ತು. ಸೊ ಅದನ್ನು ತಿಂದುಬಿಟ್ಟು ಬಂದೆ. ಇವಾಗ ರೆಡಿ ಆಗಿಬಿಟ್ಟು ಹೋಗಬೇಕು. ಸೊ ಕ್ವಿಕ್ಕಾಗಿ ರೆಡಿ ಆಗ್ತೀನಿ, ಏನು ತುಂಬ ಹೊತ್ತೆಲ್ಲ ಟೈಮ್ ತೊಗೊಳ್ಳಲ್ಲ. ಆಮೇಲೆ ಮತ್ತೆ ನಾನು ಎಲ್ಲಿ ಹೋಗ್ತಿದ್ದೀನಿ ಏನು ಅಂತ ಕೂಡ ನಿಮಗೆ ತೋರಿಸ್ತೀನಿ, ಎಲ್ಲೆಲ್ಲ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಐ ಹ್ಯಾವ್ ಅ ಪ್ಲ್ಯಾನ್ ಟು ಸಿ ಅಟ್ಲೀಸ್ಟ್ 4-5 ಹೌಸಸ್, ಆಯಿತಾ. ಆಮೇಲೆ ಮತ್ತೆ ಒಂದು 2-3 ಪಿ ಜಿಸು ನೋಡಬೇಕಂತ ಪ್ಲ್ಯಾನಲ್ಲಿದ್ದೀನಿ. ಸೊ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಹೇಗಾಗುತ್ತೆ ಅಂತ. ನಾನು ಆಫೀಸ್ ನಿಯರ್ ನೋಡಬೇಕಾಗಿರೋದು ನಾನು ಇವಾಗ. ಅಲ್ಲಿ ನೋಡಿಬಿಟ್ಟು ಇನ್ ಕೇಸ್ ಏನಾದರೂ ನನಗೆ 1 RK ಎಲ್ಲ ತೊಗೊಳಕ್ಕೆ ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ, ರೆಂಟ್ ಕಡಿಮೆ ಆಗಿದೆ ಅಂದರೆ ಆಫೀಸ್ಗೆ ನಾನು ವೀಕ್ಲಿ 2 or thrice ಹೋಗುವಂಥ ಚಾನ್ಸಸ್ ಇರುತ್ತೆ ಅಷ್ಟೇ, ಆಯಿತಾ. ಲೈಕ್ ಎವ್ರಿ ಡೇ ಆಫೀಸ್ ಇಲ್ಲ ನನಗೆ. ಹೈಬ್ರಿಡ್, ಇಟ್ಸ್ ಅ ಕೈಂಡ್ ಆಫ್ ಹೈಬ್ರಿಡ್, ಬಟ್ ಯಾವಾಗಲೂ 3 days ಫಾಲೋ ಮಾಡಲೇಬೇಕು, ಆ ಥರ ಏನು ಸ್ಟ್ರಿಕ್ಟ್ ರೂಲ್ಸ್ ಇಲ್ಲ, ಆಯಿತಾ, ಆ್ಯಸ್ ಆಫ್ ನಾವು. ಸೊ ಹಾಗಾಗಿ ನನಗೆ ಸ್ವಲ್ಪ ಬೇರೆ ಕಡೆ ಸ್ವಲ್ಪ ದೂರ ಆದ್ರೂ ನೋ ವರೀಸ್, 1-2 days ನಾನು ಆರಾಮಾಗಿ ಟ್ರಾವೆಲ್ ಮಾಡ್ಕೊಂಡು ಬರ್ಬೋದು, ಏನು ತೊಂದರೆ ಇರಲ್ಲ. ಸೊ ಅದಕ್ಕೆ ರೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಗೊತ್ತಿಲ್ಲ, ನೋಡ್ತೀನಿ ಹೇಗೆ ಮ್ಯಾನೇಜ್ ಮಾಡ್ಬೋದು, ಯಾವ್ದು ವರ್ಕ್ ಆಗುತ್ತೆ ಅಂತ ನೋಡಿ ಪ್ಲ್ಯಾನ್ ಮಾಡಬೇಕು. ಇವಾಗ ಬಿಸಿಲಲ್ಲಿ ಹೋಗೋದ್ರಿಂದ ನಾನು ತುಂಬ ಒಂದು ಸ್ವಲ್ಪ ಜಾಸ್ತಿ ಸನ್ಸ್ಕ್ರೀನ್ ಹಾಕಿದ್ದೀನಿ. ಒಂದು ಹೇರ್ ಸ್ಟೈಲೆಲ್ಲ ಫುಲ್ ಮೆಸ್ಸಿ ಆಗಿದೆ, ಆಯಿತಾ. ಕೂಮ್ ಕೂಡ ಮಾಡಿಲ್ಲ ನಾನು, ಹಂಗೇ ಟ್ರೈ ಮಾಡಿ ಇಟ್ಟಿದ್ದೀನಿ, ಮತ್ತು ಆಮೇಲಿಂದ ಸರಿ ಮಾಡ್ಕೊತೀನಿ.
ಇವಾಗ ಲೈಕ್ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೀನಿ ಆಯಿತಾ, ಯಾವ ಲಿಪ್ಸ್ಟಿಕ್ ಹಾಕೊಳ್ಳಿ ಅಂತ. ದಿಸ್ ಲ್ಯಾಕ್ಮಿ ಇಸ್ ಮೈ ಗೋ ಟು ಲಿಪ್ಸ್ಟಿಕ್ ಆಯಿತಾ. ಇದು ನ್ಯೂ ಶೇಡಲ್ಲಿದೆ. ಸೊ ಲೈಕ್ ಐ ಆಲ್ವೇಸ್ ಲೈಕ್ ದಿಸ್. ಲೈಕ್ ಎಲ್ಲಿ ಹೋಗ್ಬೇಕಿದ್ರೆ ನಾವು ಸರಿ ನಾನು ಇದನ್ನೇ ಹಾಕೊಳ್ಳೋದು. ಸೊ ಮೋಸ್ಟ್ ಆಫ್ ದ ಟೈಮ್ ಇದು ಸ್ವಲ್ಪ ಬ್ರೌನಿಶ್ ಶೇಡಲ್ಲಿದೆ. ಇದು ರೀಸೆಂಟಾಗಿ ಐ ಗಾಟ್ ಇಟ್ ಫ್ರಮ್ ವೆಸ್ಟ್ ಸೈಡ್, ಸ್ಟುಡಿಯೋ ವೆಸ್ಟ್ ಬ್ರ್ಯಾಂಡು. ಸೊ ಅದಕ್ಕೆ ಎರಡನ್ನೂ ಮಿಕ್ಸ್ ಮಾಡಿ ಟ್ರೈ ಮಾಡಲಾ ಅಂತ ಯೋಚನೆ ಮಾಡಿ ಇವಾಗ ಮಾಡ್ತಿದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಅದೇ ಆಯಿತಾ. ಸೊ ಇದು ಒಂದು ಸ್ವಲ್ಪ ತುಂಬ ಡಾರ್ಕ್ ಇದೆ. ಲೈಕ್ ನಿಮ್ಮ ಕ್ಯಾಮ್ರಾದಲ್ಲಿ ಎರಡು ಸೇಮ್ ಕಾಣಿಸ್ಬೋದು, ಬಟ್ ಡಾರ್ಕ್ ಮತ್ತು ಲೈಟರ್ ಶೇಡ್ ಆಯಿತಾ ಇದು. ಸೊ ಇದು ಸ್ವಲ್ಪ ತುಂಬ ಡಾರ್ಕ್ ಇದೆ, ಒಂದು ಸ್ವಲ್ಪ ಬ್ರೌನ್ ಶೇಡ್ ಕೊಡುತ್ತೆ. ಆ್ಯಂಡ್ ಇದೇನಂದರೆ ಇದು ತುಂಬ ಮಿನಿಮಲ್ ಆಗಿ ಲೈಟ್ ಆಗಿರುತ್ತೆ. ಸೊ ಎರಡು ಮಿಕ್ಸ್ ಮಾಡಿರೋದ್ರಿಂದ ಇವಾಗ ಫುಲ್ ಡಾರ್ಕ್ ಆಗೂ ಇಲ್ಲ, ತುಂಬ ಲೈಕ್ ಲೈಟ್ ಆಸ್ ದಿಸ್ ಲ್ಯಾಕ್ಮಿ ಅಲ್ವಾ. ಸೊ ಆ ಥರನೂ ಇಲ್ಲ. ಸೊ ಇಟ್ಸ್ ಗುಡ್. ಸೊ ಇಷ್ಟೇ, ಇನ್ನೇನು ರೆಡಿ ಆಗಲ್ಲ ಗೈಸ್. ಐ ಆಮ್ ಡನ್. ಐ ನೀಡ್ ವಾಚ್, ಐ ಡೋಂಟ್ ಥಿಂಕ್ ಸೊ ಐ ನೀಡ್. ಬಟ್ ಏನಂತಂದರೆ ಇವಾಗ ಒಂದು ಸ್ವಲ್ಪ ಬಾಡಿ ಲೋಷನ್ ಹಾಕ್ತೀನಿ ಅಷ್ಟೇ. ಆಮೇಲೆ ಹೇರ್ ನನಗೆ ಒಂದು ಪೋನಿ ಟೈ ಮಾಡ್ಕೊತೀನಿ. ಸೊ ನಾನು ಇವತ್ತು ಈ ಶರ್ಟ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಪೋನಿ ಎಲ್ಲ ಆದರೆ ಒಂಚೂರು ಚೆನ್ನಾಗಿ ಕಾಣುತ್ತೆ. ಏನು ಗೊತ್ತಾ, ಫಸ್ಟ್ ಅನ್ಕೊಂಡೆ ನಾನು ಆಚೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ. ಬಟ್ ಆಮೇಲೆ ಯಾಕೋ ಬೇಡ ಬಿಡಿ, ಇಲ್ಲೇ ತಿಂದರೆ ಆಯಿತು ಅಂತ ಹೇಳ್ಬಿಟ್ಟು ದೋಸೆ ಮಾಡಿದ್ದು ಇಲ್ಲಿ. ಸೊ 2 ದೋಸೆ ತಿಂದು ಬಂದೆ. ಲೈಕ್ ಒಂದು ಸ್ವಲ್ಪ ತೆಳ್ಳಗೆ ಚೆನ್ನಾಗಿರುತ್ತೆ ದೋಸೆ ಎಲ್ಲ, ಆದರೆ ಬಿಸಿ ಬಿಸಿ ಹಾಕೊಡ್ತಿರ್ತಾರೆ. ಸೊ ಅದಕ್ಕೆ ನಾನು ಸುಮ್ಮನೆ ಏನಕ್ಕೆ ಆಚೆ ಒಂದ್ಸತಿ ತಿನ್ನೋದು, ಮತ್ತು ಆಫ್ಟರ್ನೂನ್ ಸಹ ಆಚೆನೇ ತಿಂತೀನೋ ಏನೋ. ಸೊ ಹಾಗಾಗಿ ಸರಿ ಆಯಿತು ಇಲ್ಲೇ ತಿನ್ನೋಣ ಅಂತೇಳಿ ಹೋದೆ, ತಿಂದು ಸಹ ಬಂದೆ. ಸೊ ಆಲ್ಮೋಸ್ಟ್ ರೆಡಿ ಗೈಸ್, ಆಲ್ಮೋಸ್ಟ್ ರೆಡಿ. ಸೊ ಲಾಸ್ಟ್ ಥಿಂಗ್ ಐ ಪುಟ್ ಮೈ ಪರ್ಫ್ಯೂಮ್ ಆ್ಯಂಡ್ ಐ ಆಮ್ ಡನ್. ಫಸ್ಟ್ ಹೌಸ್ಗೆ ಆ್ಯಕ್ಚುಲಿ ಬಂದೆ. ಇದು ದೊಡ್ಡ ಬಿಲ್ಡಿಂಗ್ ಇದೆ. ಆಮೇಲೆ ಏನಂತ ಅಂದರೆ ಗ್ರೌಂಡ್ ಫ್ಲೋರಲ್ಲಿರೋದು, ಒಂದೇ ಒಂದು ಸ್ಮಾಲ್ ರೂಮು, ಪ್ರಾಪರ್ ವೆಂಟಿಲೇಷನ್ ಎಲ್ಲ ಏನೂ ಇಲ್ಲ. ಆಮೇಲೆ ಕಿಚನ್ ಏರಿಯಾನೂ ನೀಟಾಗಿರಲಿಲ್ಲ. ಸೊ ಹಾಗಾಗಿ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಸ್ಟಿಲ್ ಇಟ್ಸ್ ಓಕೆ, ಲಿಸ್ಟಲ್ಲಿ ಇರಲಿ ಅಂತ ಬಂದೆ. ಆ್ಯಂಡ್ ಸೆಕೆಂಡ್ ಹೌಸ್ ಬಂದುಬಿಟ್ಟು ಇದು ನನಗೆ ಆ್ಯಕ್ಚುಲಿ ಇಷ್ಟ ಆಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಸೆಕ್ಯೂರಿಟಿ ಅಂತೆಲ್ಲ ನೋಡುವಾಗ ಇಲ್ಲಿ ಏನೂ ಇಲ್ಲ ಆಯಿತಾ, ವಾಚ್ಮನ್ ಎಲ್ಲ ಏನೂ ಇರಲ್ಲ. ಮತ್ತು ಇದು ಆ್ಯಕ್ಚುಲಿ ಒಂದು ಸ್ಮಾಲ್ ಬಿಲ್ಡಿಂಗಲ್ಲಿ ರೂಫ್ ಟಾಪಲ್ಲಿರೋ ಮನೆ. ರೂಫ್ ಟಾಪ್ದೇನೋ ಅಷ್ಟೊಂದು ಓಕೆ ಇರಲಿಲ್ಲ. ಬಟ್ ಮನೆ ಚೆನ್ನಾಗಿದ್ದರಿಂದ ನೋಡೋಣ ಅಂತ ಲಿಸ್ಟಲ್ಲಿ ಇಟ್ಕೊಂಡು ಬಂದೆ. ಸೊ ಆ ಮನೆಗೆ ಆ್ಯಕ್ಚುಲಿ 9,000 ರೆಂಟ್ ಆಗಿತ್ತು. ಆ್ಯಂಡ್ ಈ ಮನೆಗೆ ನೆಕ್ಸ್ಟ್ ಒನ್ ಬಂದಿದ್ದು. ಸೊ ಇದು ಆ್ಯಕ್ಚುಲಿ 11,000 ರೆಂಟು. ನೋಡೋಕ್ಕಂದ್ರೆ ತುಂಬ ಚಿಕ್ಕದಿದೆ, ಕಿಚನ್ ಏರಿಯಾನೂ ಸರಿಯಾಗಿಲ್ಲ, ಏನಿಲ್ಲ. ಮತ್ತು ಇದು 12,000 ಹೇಳಿದರು ಈ ಮನೆದು ರೆಂಟು. ಸೊ ಇದೂ ಏನೋ ಚೆನ್ನಾಗಿತ್ತು. ಇದು ರೂಫ್ ಟಾಪ್ ಆ್ಯಕ್ಚುಲಿ. ಇದೇ ಥರ ತುಂಬ 1 RKs ಇತ್ತು. ಆದರೆ ಅದೆಲ್ಲದು ಏನಂದರೆ ಲೈಕ್ ಇಷ್ಟೊಂದು ಸ್ಪೇಷಿಯಸ್ ಆಗಿರಲಿಲ್ಲ. ಹಾಗಾಗಿ ಸರಿ ಆಯಿತು, ರೂಫ್ ಟಾಪ್ದು ಒಂದ್ಸಲ ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ನೋಡಿದೆ. ಮನೆ ಏನೋ ಚೆನ್ನಾಗಿತ್ತು. ಬಟ್ ರೆಂಟು 12,000 to 13,000 1 RKಗೆ ಯಾರು ಕೊಡ್ತಾರೆ ಅಲ್ವಾ. ಅದಾದಮೇಲೆ ಹೋಗಿ ಎಗ್ ಬಿರಿಯಾನಿ ತಿಂದು ಅಲ್ಲಿಂದ ಹೊರಟೆ ಮತ್ತೆ ಮನೇನ ಚೆಕ್ ಮಾಡೋಕ್ಕೆ. ನಾನು ಮತ್ತೆ ನನ್ನ ಫ್ರೆಂಡ್ ಹೋಗಿದ್ವಿ. ಸೊ ಅಲ್ಲಿಂದ ಹಂಗೇ ರೋಡಲ್ಲಿ ಹೋಗುವಾಗ ಇಲ್ಲೊಂದು ಸ್ವಲ್ಪ ಏನಾದರೂ ತಿಂದ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು, ನಂಗೆ ಮರ್ತೋಗಿದೆ ಇದು ಯಾವ್ದು ಏರಿಯಾ ಅಂತ ಹೇಳ್ಬಿಟ್ಟು. ಸೊ ಇಲ್ಲೆಲ್ಲ ಹೋಗಿ ಒಂದು ಸ್ವಲ್ಪ ಸುತ್ತಾಡ್ಕೊಂಡು ಒಂದು ಟೀ ಎಲ್ಲ ಕುಡಿದ್ಬಿಟ್ಟು ಸರಿ ಆಯಿತು ಇನ್ನೇನು ಹೋಗೋಣ ಅಂತೇಳಿ ಅಷ್ಟು ನೋಡಿ ಬೆಳಗ್ಗೆ ಹೋಗಿ ಸೊ ಮನೆಗೆ ಹೋಗೋ ಅಷ್ಟರಲ್ಲಿ PGಗೆ ಹೋಗೋ ಅಷ್ಟರಲ್ಲಿ ಮತ್ತೆ ಟೈಮ್ ಆಗಿರೋದು ಆಲ್ಮೋಸ್ಟ್ 8:39 ಆಗ್ತಾ ಬಂದಿತ್ತು. ಸೊ ಮತ್ತೆ ಇನ್ನೊಂದ್ಸಲ ಯಾಕೋ ನಂಗೆ ಸಮಾಧಾನನೇ ಇರಲಿಲ್ಲ. ಈ ಹೌಸ್ನ ಮತ್ತೆ ನೋಡಬೇಕು ಹೆಂಗಿದೆ ಸೆಕ್ಯೂರಿಟಿ ಎಲ್ಲ ಅಂತ ಹೇಳ್ಬಿಟ್ಟು. ಇನ್ ಕೇಸ್ ನಾನು ಇದು ಏನೋ ನಂಗೆ ತುಂಬ ಇಷ್ಟ ಆಯಿತು ಆಯಿತಾ. ಲೈಕ್ ಸೆಕೆಂಡ್ ಹೌಸು ಫುಲ್ ಕಬರ್ಡ್ ಎಲ್ಲ ಇತ್ತಲ್ಲ. ಸೊ ನಾನು ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ಹಾಕಿದ್ದೀನಿ. ಇದು ಆಚೆಯಿಂದ ಈ ಥರ ಇತ್ತು. ಆ್ಯಂಡ್ CC ಕ್ಯಾಮರಾ ಎಲ್ಲ ಇತ್ತು. ಬಟ್ ಸ್ಟಿಲ್ ಏನೋ ನನಗೆ ಲೈಕ್ ಅಷ್ಟೊಂದು ಓಕೆನೂ ಇರಲಿಲ್ಲ. ಆಮೇಲೆ ಮತ್ತು ಮನೆ ಅಂತೂ ತುಂಬ ಇಷ್ಟ ಆಗಿತ್ತು ನನಗೆ. ವೀಡಿಯೋಸ್ಗೆಲ್ಲ ಯೋಚನೆ ಮಾಡುವಾಗ ನಾನು ಇದೊಂದು ಗ್ರಿಲ್ ಡೋರ್ ಕೊಟ್ಟಿದ್ದಾರಲ್ಲ, ಸೊ ಆ ಗ್ರಿಲ್ ಡೋರ್ ಹಾಕ್ಕೊಂಡ್ರೆ ನೀಟಾಗಿರುತ್ತೆ ಅಂತೆಲ್ಲ ಯೋಚನೆ ಮಾಡಿದೆ. ಅಲ್ಲೇ ಪಕ್ಕದಲ್ಲಿ ಇಬ್ಬರು ಹುಡುಗಿರು ಕೂಡ ಸ್ಟೇ ಆಗ್ತಿದ್ರು. ಸೊ ಅವ್ರ ಹತ್ರ ಎಲ್ಲ ಮಾತಾಡಿದೆ ಫಸ್ಟು ಹೆಂಗೆ ಏನು ಏರಿಯಾ ಎಲ್ಲ ಹೆಂಗಿದೆ ಅಂತ. ಅಲ್ಲೆಲ್ಲ ಆ್ಯಕ್ಚುಲಿ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಇದೆ, ಸ್ವಲ್ಪ ಸೆಕ್ಯೂರಿಟಿ ಇರೋ ಅಂಥದ್ದು. ಬಟ್ ಅಟ್ ದ ಸೇಮ್ ಟೈಮ್ ಈ ಒಂದು ಮನೆ ಇದು ಜಸ್ಟ್ 2 ಫ್ಲೋರ್ಸಿಂದು ಮನೆ ಇತ್ತು. ಆ್ಯಂಡ್ ಓನರ್ ಕೂಡ ಅಲ್ಲಿರಲಿಲ್ಲ. ಸೊ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ.
ಆ್ಯಂಡ್ ನಾನು ಇವಾಗಷ್ಟೇ ಬಂದಿರೋದು ವಾಪಸ್ಸು ಎಲ್ಲ ಹುಡುಕಿ ಮಾಡಿ. ಟು ಬಿ ಹಾನೆಸ್ಟ್, ಫೈಂಡಿಂಗ್ her house is not at all easy task ಆಯ್ತಾ, because like everywhere you'll have to go and you will have broker that this and all. So without broker it is very difficult to get an house here. Even though if there is a house, there will be broker connected to it, and ಅಷ್ಟು ಈಸಿಯಾಗಿ ಸಿಗೋದೇ ಇಲ್ಲ. So it was pretty difficult, but still I had my friend with me and we could manage, and ಹೆಂಗೋ ಆಯಿತು. So I saw few, and I don't know if I'm finalizing any one of the houses whichever I saw today. Probably again in the next week I'm gonna search few. ಆಮೇಲಿಂದ ನೋಡ್ತೀನಿ ಯಾವುದು ಈಸಿ ಆಗತ್ತೆ ಏನು ಅಂತ, ಬಿಕಾಸ್ ಫಾರ್ ಆಫೀಸ್ ಕಮ್ಯೂಟ್ ಆಲ್ಸೋ ಇಟ್ ಶುಡ್ ಬಿ ಲೈಕ್ ಕನ್ವೀನಿಯಂಟ್ ಆಯಿತಾ. ಆ್ಯಂಡ್ ನನಗೆ ಓಡಾಡೋಕ್ಕೂ ಕೂಡ ಹತ್ರ ಇರಬೇಕು, ಈಸಿ ಇರಬೇಕು. ಆ್ಯಂಡ್ ಬಸ್ಸು ಮತ್ತು ಮೆಟ್ರೋಗೆಲ್ಲ ಹೋಗ್ತೀನಿ ಅಂತಂದರೆ ಆಲ್ಸೋ ಸೂಪರ್ ಮಾರ್ಕೆಟ್ ಅದು ಇದು ಎಲ್ಲ ಹತ್ರದಲ್ಲೇ ಇರಬೇಕು, ಆ್ಯಂಡ್ ಏರಿಯಾ ಕೂಡ ಚೆನ್ನಾಗಿರಬೇಕು. ಸೊ ಆಲ್ ದೀಸ್ ಥಿಂಗ್ಸ್ನ ಇಟ್ಕೊಂಡು ಹುಡುಕುವಾಗ ಇಟ್ ವಿಲ್ ಬಿ ಲಿಟಲ್ ಡಿಫಿಕಲ್ಟ್. ಅಂಡರ್ ದ ಬಜೆಟ್ ಬೇರೆ ಇರಬೇಕು ಎಲ್ಲದು ಇರುವಾಗ. ಬಟ್ ಸ್ಟಿಲ್ ಲೈಕ್ ಐ ಆಮ್ ನಾಟ್ ಶ್ಯೂರ್ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಐ ಆಮ್ ಲಿಟ್ರಲಿ ಟಯರ್ಡ್. ಸೊ ಹೋಲ್ ಡೇ ಸುತ್ತಿರೋದು. ಸೊ ಇಟ್ ವಾಸ್ ಪ್ರಿಟಿ ಡಿಫಿಕಲ್ಟ್. ಬಟ್ ಥ್ರೂ ಬ್ರೋಕರ್ ಹೋದರೆ ಸ್ವಲ್ಪ ಈಸಿ ಆಗ್ಬೋದೇನೋ ನಿಮಗೆ. ಬಟ್ ವಿ ವರ್ ಸರ್ಚಿಂಗ್ ಬೈ ಆರ್ ಓನ್ ಆಯಿತಾ. ಆಮೇಲೆ ಲೈಕ್ ವಿ ಗಾಟ್ ಟು ಸಿ ಒನ್ ಹೌಸ್ ವಿತ್ ಅ ಬ್ರೋಕರ್. ಸೊ ಅದರ್ ಹೌಸಸ್ ವಿ ಸಾ ಲೈಕ್ ವಿತೌಟ್ ಬ್ರೋಕರ್ ಒಂದಿನೇ ಅಲ್ಲೇ ಹೋಗಿ ಸೆಕ್ಯೂರಿಟಿ ಹತ್ರ ಎಲ್ಲ ಕೇಳಿ ಎಲ್ಲ ಮಾಡಿ ನೋಡಿದ್ದು ಆಯಿತಾ. ಹೀಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಹೌಸ್ ಹಂಟಿಂಗ್ ಇಸ್ ನಾಟ್ ಎಟ್ ಆಲ್ ಈಸಿ ಟಾಸ್ಕ್, ಬಟ್ ಸಮ್ ಹೌ ವಿ ಕುಡ್ ಮ್ಯಾನೇಜ್. ಆ್ಯಂಡ್ ಗೊತ್ತಿಲ್ಲ ಯಾವ್ದು ಫೈನಲೈಸ್ ಆಗುತ್ತೆ ಏನು ಅಂತೆಲ್ಲ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಐ ಮೀನ್ ಮುಂದಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗತ್ತೆ. ಸೊ ಯಾವುದಿದ್ರು ಫೈನಲೈಸ್ ಮಾಡಿದ್ರೆ ಏನು ಅಂತ ಅಂದ್ಬಿಟ್ಟು. ಸೊ ಐ ವಿಲ್ ಹ್ಯಾವ್ ಮೈ ಫ್ಯಾಮಿಲಿ ಆಲ್ಸೋ ಹಿಯರ್ ವೆನ್ ಲೈಕ್ ಯಾವಾಗ ನಾನು ಶಿಫ್ಟ್ ಆಗ್ತೀನಲ್ಲ ಆವತ್ತು. ಸೊ ಲೆಟ್ಸ್ ಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಹೇಗೆ ಅನ್ನಿಸ್ತು ಏನು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಹಿಟ್ ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್ ಮೀ. ಶಾಪ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.